ಇಲ್ಲ ಅತ್ತೆ, ನಾನು ಮಾತ್ರ ಸುಮ್ಮನಿರಲ್ಲ. ಏನ್ ಅನ್ಕೊಂಡಿದ್ದಾರೆ ಇವ್ರು ನನ್ನನ್ನ? ಅಲ್ಲ, ನಾನು ಈಗ ಮಾಡಬಾರ್ದು ತಪ್ಪ ಅಂತದೇನ್ ಮಾಡ್ದೆ? ಏನೇ ಆದ್ರೂ ನಿಮ್ಮ ಮಾವನ್ ದುಡ್ಡಿನ ತೆಗಿಬಾರ್ದಾಗಿತ್ತು ಅಷ್ಟೇ. ಅತ್ತೆ, ನಾನು ದುಡ್ಡು ತೆಗ್ದೆ ನಿಜ. ಅದನ್ನ ಅವ್ರ ಮುಖದ ಮೇಲೆ ತೆಗೆದು ಬಿಸಾಕಿದ್ದೀನಿ. ನಾನೇನ್ ಇಟ್ಕೊಂಡ ಖರ್ಚು ಮಾಡ್ದ? ಹಾಗಲ್ಲ ಚಿತ್ರ, ಅವ್ರನ್ನೇ ನೇರವಾಗಿ ಕೇಳಿದಿದ್ರೆ ಅವ್ರು ಕೊಡಲ್ಲ ಅಂತಿದ್ರೆ. ಅತ್ತೆ, ಯಾವಳಗ್ ಬೇಕು ಅವ್ರ ಭಿಕ್ಷೆ? ನಾನ್ ದುಡ್ಡು ತಗೊಂಡಿದ್ದು ನನಗೋಸ್ಕರ ಅಲ್ಲ, ಕಂಡವ್ರ ದುಡ್ಡು ತೆಗೆದ್ರೆ ಎಷ್ಟು ಸಂಕಟ ಆಗುತ್ತೆ ಅನ್ನೋದು ಅವ್ರಿಗೂ ಗೊತ್ತಾಗ್ಲಿ ಅಂತ. ವಿಷಯಗಳಿಗೆ ಆಗಿದಾಗೋಯ್ತು. ನೀ ದುಡ್ಡು ತೆಗ್ದೆ, ಆ ಕೋಪಕ್ಕೆ ಗುರು ಏನೇನೋ ಅಂದ. ಇದನ್ನೇ ಬೆಳೆಸ್ತಾ ಹೋದ್ರೆ ಸಂಸಾರ ಉಳಿಯುತ್ತೇನೆ. ಯಾವಳಗ್ ಬೇಕತ್ತೆ ಈ ಹಾಳು ಸಂಸಾರ? ಈ ಚಿಂತೆ ಮೊದಲು ನಿಮ್ ಮಗನಿಗೆ ಇರ್ಬೇಕಿತ್ತು. ಅಪ್ಪ ಮಗ ಕೂತ್ಕೊಂಡು ನಾನ್ ಯಾಕೆ ದುಡ್ಡು ತೆಗ್ದೆ ಅಂತ ಯೋಚನೆ ಮಾಡ್ಬೇಕಿತ್ತು. ಸರಿ ಬಿಡು, ನಾನು ಅವ್ರಿಗೆ ಹೇಳ್ತೀನಿ. ಏನ್ ಹೇಳ್ತೀರಾ? ಏನ್ ಹೇಳ್ತೀರಾ ನೀವು? ಹೇಳೋದಾಗಿದ್ರೆ ನೀವ್ ಯಾವತ್ತೋ ಹೇಳ್ತಿದ್ರಿ. ಆವತ್ತು ನಿಮ್ ಮಗ ದುಡ್ಡು ಕದ್ದ ಅಂತ ನಿಮ್ ಹತ್ರ ಬಂದು ಹೇಳ್ಕೊಂಡಾಗ ಏನಾಯ್ತು? ನಾನು 3 ತಿಂಗಳು ಈ ಮನೇಲಿ ಬಂಧನ ಅನುಭವಿಸ್ಬೇಕಾಗ್ ಬಂತು. ಹಳೆ ಕತೆ ಎಲ್ಲ ಈಗ ಯಾಕೆ, ಹೋಗ್ಲಿ ಬಿಡು. ಏನಂತ ಮಾತಾಡ್ತಿದ್ದೀರಾ ಅತ್ತೆ? ನಿಮ್ ಮಗ ದುಡ್ಡು ಕದ್ರೆ ಅದು ಹಳೆ ಕತೆ. ನಾನೇನ್ ದುಡ್ಡು ಕದಿಲಿಲ್ಲ. ರಾಜಾರೋಷವಾಗಿ ಬ್ಯಾಂಕ್ಗೆ ಹೋಗಿ ದುಡ್ಡು ತಗೊಂಡ್ ಬಂದಿದ್ನ ತಗೊಂಡಿಲ್ಲ ಅಂತಾನು ಹೇಳಿಲ್ಲ ನಾನು. ನಿಮ್ ಮಗನಿಗೆ ಅವತ್ತೇ ಉಗ್ದು ಬುದ್ಧಿ ಹೇಳಿದಿದ್ರೆ ಈ ಪ್ರಸಂಗ ಬರ್ತಿತ್ತ? ನೀವ್ಯಾಕೆ ಹೇಳ್ತೀರಾ? ಅವರು ನಿಮ್ ಮಗ ಅಲ್ವಾ? ಅದೇ ನಾನು ಇನ್ಯಾರ್ದೋ ಮನೆ ಮಗಳು. ಅದಕ್ಕೆ ನೀವ್ ಯಾವತ್ತಾದ್ರೂ ಸೊಸೆನ ಮಗಳ ತರ ನೋಡ್ಕೊಂಡಿದ್ದೀರಾ? ಆವತ್ತು ನಿಮ್ ಮಗನಿಗೆ ಬುದ್ಧಿ ಹೇಳ್ದಿದ್ದವ್ರು ಇವತ್ತು ಅವ್ರ ಪರ ವಹಿಸ್ಕೊಂಡು ನನ್ನ ಹತ್ರ ಮಾತಾಡೋದಕ್ ಬಂದಿದ್ದೀರಾ? ಚಿತ್ರಕ್ಕ, ಆಗಿದ್ದಾಗೋಯ್ತು, ಹೋಗ್ಲಿ ಬಿಟ್ಬಿಡಿ. ಸುಮ್ನಿರೆ. ಏನೇ ಬಿಡೋದು? ಯಾಕೆ ಬಿಡ್ಬೇಕು? ನಿನ್ನ ಈ ಮನೆ ಕೆಲ್ಸದೊಳಗ್ ಮಾಡ್ಕೊಂಡ್ರು, ಎಷ್ಟೆಲ್ಲ ಚಿತ್ರಹಿಂಸೆ ಕೊಟ್ರು, ಮರ್ತು ಬಿಟ್ಟ? ನಿನ್ನನ್ನು ಹರಿನು ದೂರ ಮಾಡ್ಬೇಕು ಅಂತ ನಮ್ಮ ಅತ್ತೆ ಮಾವ ನನ್ ಗಂಡ ಮಾಡಬಾರ್ದು ಕೆಲ್ಸಗಳನ್ನೆಲ್ಲ ಮಾಡಿದ್ರು. ಇದನ್ನೆಲ್ಲ ಮರ್ತು ಬಿಟ್ಟ? ಈಗ ಅವ್ರ ಪರ ವಹಿಸ್ಕೊಂಡು ನನ್ನ ಹತ್ರ ಮಾತಾಡೋದಕ್ ಬಂದಿದ್ಯಾ? ನನಗ್ ಗೊತ್ತು ಕಣೆ, ನೀನ್ ಯಾಕೆ ಹೀಗ್ ಮಾತಾಡ್ತಿದ್ಯಾ ಅನ್ನೋದು ನನಗ್ ಗೊತ್ತು. ನಿನ್ನ ಸ್ಥಾನನ ಇಲ್ಲಿ ಗಟ್ಟಿ ಮಾಡ್ಕೋಬೇಕಲ್ಲ, ಅದಕ್ಕೆ. ನೋಡು ಕಲ್ಪನಾ, ನೀನ್ ಏನೇ ಮಾಡಿದ್ರು, ಎಷ್ಟೇ ಇವ್ರ ಪರ ವಹಿಸ್ಕೊಂಡು ಮಾತಾಡಿದ್ರು, ಈ ಮನೆ ಸೊಸೆಯರು ಇವ್ರ ದಾಸಿಯರು. ನೀನೇನು ಮಾತಾಡ್ಬೇಡ, ಸುಮ್ನಿದ್. ಅತ್ತೆ, ಅದೇನ್ ಮಾಡ್ತಾರೋ ಮಾಡ್ಲಿ, ನಾನು ನೋಡ್ತೀನಿ. ಇವತ್ತು ಭಾರಿ ದಪ್ಪಾಗೋಯ್ತು ಗುರು. ನಾನು ತುಂಬ ದುಡುಕ್ಬಿಟ್ಟೆ. ನೀನು ನಾನೇ ಸ್ವಲ್ಪ ಸಮಾಧಾನದಿಂದ ವಿಷಯ ಬಗೆಹರಿಸಬೇಕಾಗಿತ್ತು. ಮನೆ ಹಿರಿಯನಾಗಿ ನಾನೇ ದುಡುಕ್ಬಾರ್ದಾಗಿತ್ತು. ಅಪ್ಪ, ನಿನ್ನ ಅಕೌಂಟಿಂದ ಅವಳು ದುಡ್ಡು ತೆಗೆದಿದ್ದು ನಿಜ ತಾನೆ? ನಿನ್ನ ಸಹಿ ಫೋರ್ಜರಿ ಮಾಡಿದ್ದು ನಿಜ ತಾನೆ? ಅಲ್ಲ, ಯಾರಾದ್ರೂ ಅವ್ರ ಮನೆ ದುಡ್ಡನ್ನೇ ಹೇಳ್ದೆ ಕೇಳ್ದೆ ತೆಗಿತಾರ? ಅವಳು ಮಾಡಿದ್ದು ತಪ್ಪು ತಾನೆ? ಹೌದು. ಆ ಬ್ಯಾಂಕ್ ಮ್ಯಾನೇಜರು ನಿಮ್ಮ ಸೊಸೆ ಬಂದು ದುಡ್ಡು ತಗೊಂಡು ಹೋದ್ರು ಅಂದಾಗ ನಾನು ಚಿತ್ರ ಅಂದ್ಕೊಂಡಿರಲಿಲ್ಲ. ಅರ್ಚನಾ ಅಂತ ತಿಳ್ಕೊಂಡು ಎಲ್ಲರೆದ್ರು ಕೂಗಾಡ್ಬಿಟ್ಟೆ. ಅವಳಿಗೆ ಬುದ್ಧಿ ಕಲಿಸೋದಕ್ಕೆ ಇದೇ ಸರಿಯಾದ ಸಮಯ ಅಂತ ಗಲಾಟೆ ಎಬ್ಬಿಸ್ದೆ. ಅದೇ ನಾನು ಮಾಡಿದ ದೊಡ್ಡ ತಪ್ಪು. ಚಿತ್ರ ಅಂತ ಮೊದಲೇ ಗೊತ್ತಾಗಿದ್ದಿದ್ರೆ ಮನೆ ಒಳಗೆ ಕರೆದು ಕೇಳ್ತಾ ಇದ್ದೆ. ಎಲ್ಲ ನಮ್ಮ ಮನೆ ಒಳಗೆ ಬಗೆಹರಿತಾ ಇತ್ತು. ನಿನಗಂತೂ ಫೋನ್ ಮಾಡಿ ವಿಷಯನ ತಿಳಿಸ್ಬಾರ್ದಾಗಿತ್ತು. ಛೇ, ಎಂತ ತಪ್ಪು ಮಾಡಿಬಿಟ್ಟೆ. ಈಗಲೂ ಏನೂ ಆಗಿಲ್ಲಪ್ಪ, ನೀನು ಸುಮ್ಮನಿರು. ಆಗೋದೆಲ್ಲ ಒಳ್ಳೇದೇ ಕಣ್ಕೋ. ಇನ್ನು ಮುಂದೆ ತೆಪ್ಪಗಿರ್ತಾಳೆ. ಹಾಗ ಅಂದ್ಕೊಂಡಿದ್ಯಾ ನೀನು? ಚಿತ್ರ ಹಠಮಾರಿ. ನಾಳೆ ಏನಾದರೂ ಮಾಡಿದ್ರೆ ನಾನು 3 ಕೋಟಿ ತೆಗೆದಾಗಲೇ ಅವಳಿಗೆ ನನ್ನನ್ನು ಏನೂ ಮಾಡೋಕ್ಕಾಗಿಲ್ಲ ಅಂದರೆ ಅವಳ ಕೆಪಾಸಿಟಿ ಏನು ಅಂತ ನೀನು ಅರ್ಥ ಮಾಡ್ಕೊ.
ಅವಳಿಗೆ ನನ್ನನ್ನು ಏನು ಮಾಡೋಕ್ಕಾಗಲ್ಲ. ಅವಳನ್ನ ಹೇಗೆ ಪಳಗಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಚಿಂತೆ ಮಾಡಬೇಡ, ಕುಡಿ. ಆದರೂ ಗುರು ಅವಳಿಗೆ ನನ್ನ ಶಕ್ತಿ ಏನು ಅಂತ ಚೆನ್ನಾಗಿ ಗೊತ್ತು. ಆ ಹೆದರಿಕೆನೂ ಅವಳಿಗಿದೆ. ನೀನು ಭಯ ಪಡಬೇಡ, ಜಮಾಯಿಸ್. ಏನಾಗಿದೆ ನಿಮ್ಗೆ? ಕಲ್ಪನಾ, ಏನಾಯ್ತು? ಹಾಲು ಹೋಗ್ತಾ ಇತ್ತು, ಆರಿಸಿದೀನಿ. ಏನ್ ಚಿಂತೆ ಮಾಡ್ತಿದ್ಯಾ? ಸಂತೋಷ ಪಡ್ಬೇಕಾದ ಸಮಯದಲ್ಲಿ ಏನೇ ಯೋಚನೆ ನಿನ್ಗೆ? ಏನಾಯ್ತು ಅಂತ ಹೇಳ್ಬಾರ್ದೇನೆ? ಈ ಮನೇಲಿ ಆಗ್ತಾ ಇರೋ ಗಲಾಟೆಗಳನ್ನ ನೋಡಿದ್ರೆ ಎಲ್ಲ ನನ್ನಿಂದ ಅಂತ ಅನಿಸ್ತಾ ಇರುತ್ತೆ. ನಿನ್ನಿಂದನಾ? ಯಾಕೆ ಈ ರೀತಿ ಹುಚ್ಚುಚ್ಚಾಗಿ ಯೋಚನೆ ಮಾಡ್ತಿದ್ಯಾ? ನಿನ್ನಿಂದ ಏನಾಗ್ತಿದೆ? ಇಲ್ಲ ಅತ್ತೆ, ನಾನು ಬರೋಕ್ ಮುಂಚೆ ನೀವೆಲ್ಲ ಎಷ್ಟು ಚೆನ್ನಾಗಿದ್ರಿ. ನಾನು ಈ ಮನೆ ಕಾಲಿಟ್ಟಾಗಿಂದ ನಿಮ್ಗೆ ಎಲ್ರ ನೆಮ್ಮದಿನೂ ಹಾಳಾಯ್ತು ಅತ್ತೆ. ನನಗಂತೂ ದಿನ ಆಗ್ತಾ ಇರೋ ಗಲಾಟೆಗಳನ್ನ ನೋಡಿದ್ರೆ ಇದಕ್ಕೆಲ್ಲ ನಾನೇ ಕಾರಣ ಅಂತ ಅನಿಸ್ತಾ ಇದೆ ಅತ್ತೆ. ಸಾಕು, ಸುಮ್ಮನಿದೆ. ಇಲ್ಲದನ್ನೆಲ್ಲ ಮನಸ್ಸಿಗೆ ಹಚ್ಕೊಂಡು ಕೊರಗಬೇಡ. ಚಿತ್ರ ಗಲಾಟೆಗೆ ನೀನ್ ಹೇಗೆ ಕಾರಣ ಆಗ್ತೀಯಾ? ಗೊತ್ತಿಲ್ಲ ಅತ್ತೆ, ನನಗೇನು ಗೊತ್ತಾಗ್ತಾ ಇಲ್ಲ. ನೋಡು, ನಿಂಗೆ ಈ ಮನೆ ಗಲಾಟೆ ನೋಡಿ ನೋಡಿ ತಲೆ ಚಿಟ್ಟಿಡ್ದು ಹೋಗಿರ್ಬೇಕು. ಅದಕ್ಕೆ ನೀನು ಹರಿ ಎಲ್ಲಾದ್ರೂ 4 ದಿನ ಹೋಗಿದ್ದು ಬನ್ನಿ ಅಂತ ವ್ಯವಸ್ಥೆ ಮಾಡಿರೋದು. ಹೋಗು, ರೆಡಿಯಾಗ. ಬೇಡ ಅತ್ತೆ, ನನಗೆ ಯಾಕೋ ಹೋಗೋ ಮನಸ್ಸಿಲ್ಲ. ನೀನಾಗ್ಲಿ ಬೇರೆ ಯಾರ್ದಾಗ್ಲಿ ಮಾತು ಕೇಳೋ ಸ್ಥಿತಿಲಿ ನಾವಿಲ್ಲ. ಹೇಳ್ದಷ್ಟು ಮಾಡು, ಹೋಗು, ಬೇಗ ರೆಡಿಯಾಗು. ಹಾ, ಎಲ್ಲ ರೆಡಿ ತಾನೆ? ಇವತ್ತೇ ಹೊರಡ್ತಾರೆ. ಸಂಜೆ ಅಷ್ಟರೊಳಗೆ ಗೆಸ್ಟ್ ಹೌಸಲ್ಲಿ ಇರ್ತಾರೆ. ಯಾವುದಕ್ಕೂ ಕಡಿಮೆ ಆಗಬಾರ್ದು ಮತ್ತೆ. ಹಾ, ಸರಿ. ರುಕ್ಮಿಣಿ, ಬಂದೇರಿ. ಇನ್ನೂ ರೆಡಿ ಆಗಿಲ್ವಾ ನಿನ್ ಮಗ ಸೊಸೆ? ಅವ್ರು ಬ್ಯಾಗ್ ಎಲ್ಲ ಕಾರಿಗೆ ಹಾಕ್ಸಿದಾಯ್ತು. ಬರ್ತಿದ್ದಾರೆ ರೆಡಿ ಆಗಿದ್ದಾರೆ. ಅಮ್ಮಿ ಅವ್ರು ಕರ್ಕೊಂಡ್ ಬಂದ್ಲ. ಅಮ್ಮಿ ಬಂದ. ಸಾಕು, ಬಾರ. ಬಾ. ನಾವೀಗ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಒಳ್ಳೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಎಲ್ಲಿಗೆ ಹೋಗ್ತಿದ್ದ ಕೇಳಬಾರ್ದು. ಆಯ್ತು, ಕೇಳಲ್ಲ. ನೀನೇ ಹೇಳು, ನಾವೀಗ ಎಲ್ಲಿಗೆ ಹೋಗ್ತೀವಿ? ರುಕ್ಮಿಣಿ, ಒಂದ್ ನಿಮಿಷ ರೀ. ನೋಡು ಹರಿ, ನೀನು ಕಲ್ಪನೆ ಇಬ್ರೇ ಹೋಗ್ತಾ ಇದ್ದೀರಾ. ಕಲ್ಪನೆ ಹೇಳ್ದ ಕೇಳ್ಬೇಕು, ಅವಳ ಮಾತು ಮೀರ್ಬಾರ್ದು. ಆಮೇಲೆ ಅಲ್ಲಿ ಇಲ್ಲಿ ಹೋಗಿ ಅವಳ ಮನಸ್ಸಿಗೆ ಬೇಜಾರು ಮಾಡಬಾರ್ದು. ಮಾಡಲ್ಲ. ಅಪ್ಪ, ನಾವೀಗ ಎಲ್ಲಿಗೆ ಹೋಗ್ತಿದ್ದೀವಿ? ರುಕ್ಮಿಣಿ, ನೀನ್ ಒಂದ್ ನಿಮಿಷ ಹೇಳ್ತೀನಿ ರೀ. ಚಾರ್ಮಾಡಿ ಘಾಟ್ ಅಂತ ದೊಡ್ಡ ಬೆಟ್ಟ ಇದೆ. ಅಲ್ಲೊಂದು ಮನೇನೂ ಇದೆ. ಅಲ್ಲಿ ನೀನು ಕಲ್ಪನೆ ಇಬ್ರೇ 4 ದಿವಸ ಇದ್ದು ಬರ್ತೀರಾ. ಹರಿ, ಅಲ್ಲಿ ಮರದ ಮೇಲೆ ಮನೆ ಇದೆ. ಮರದ ಮೇಲೆ ಮನೆ. ಹಾ, ನೋಡು, ನೀನು ಕಲ್ಪನಾ ಇಬ್ರೆ
ನಮ್ಗೆ ಅಲ್ಲಿ ಊಟ ತಿಂಡಿ ಅದನ್ನೇ ಹೇಳಿದ್ದು ಕಣೋ, ಎಲ್ಲ ಕೊಡ್ತಾರೆ. ಕಲ್ಪನಾ ಹೇಳ್ದಾಗ ಕೇಳ್ಬೇಕು, ಅರ್ಥ ಆಯ್ತಾ? ಕಲ್ಪನಾ, ಅಲ್ಲಿ ಮರದ ಮೇಲೆ ಮನೆ ಇದೆಯಲ್ಲ, ಅಲ್ಲಿಂದ ನೀನು ಕೋತಿ ತರ ಜಿಗಿಬೇಡ, ನಿನ್ ಕಾಲ್ ಮುರಿದೋಗ್ಬಿಡುತ್ತೆ. ನೀನ್ ಹೇಳು ಅಮ್ಮ, ನೀನ್ ಹೇಳ. ಅಯ್ಯೋ ಸುಮ್ಮನಿರೋ ಕಲ್ಪನಾ, ನೀನು ಸಪ್ಪಗಿರ್ಬಾರ್ದು ಕಂದ, ನಗ್ನಗ್ತಾ ಹೋಗ್ಬೇಕು. ನಮ್ಗೆ ಯಾವ ಕೆರೆನೂ ಇಲ್ಲ. ಗಳಿಗೆ ಹತ್ತು ಬಿಟ್ಟೆ ನೀನು ನನ್ ಮರದ ಮೇಲೆ ಕೂರಿಸ್ತೀನಿ ಅಂದ್ಯಲ್ಲ, ಅದಕ್ಕೆ ಖುಷಿ ಆಯ್ತು. ನೀನು ಎತ್ತು ಬಿಟ್ಟೆ. ಹಾಗೆ ಕಲ್ಪನ್ನು ಆ ಮರದ ಮನೆ ಮೇಲಿಂದ ಬಿಸಾಕ್ಬಿಡ್ಬೇಡ ಮತ್ತೆ. ಅಯ್ಯೋ ಹರಿ ಹರಿ ಈಗಷ್ಟೇ ಹೇಳಿದೆ, ಹೇಳಿದಾಗ ಕೇಳಬೇಕು ಅಂತ. ಹಾ ನಿಂತ್ಕೋ, ನಮಸ್ಕಾರ ಮಾಡಿ. ನೀ ದೂರಿಲ್ಲ ಕಲ್ಪನಾ, ನೀನೇನು ಚಿಂತೆ ಮಾಡಬೇಡ. ನೋಡು, ವರ್ಷದ ಒಳಗೆ ಈ ಮನೆಗೆ ಮಗು ಬರಬೇಕು. ಇವಳಿಗೆ ಮಗು ಹುಟ್ಟಿದ್ರೆ ಮೊದಲು ಎತ್ಕೊಳ್ಳೋದು ನಾನೇ. ಅಯ್ಯಪ್ಪ ಚಿನ್ನ ಹಂಗೆ ಮಾಡ್ಬೇಡ್ವೋ. ನೋಡು, ಯಾರ ಶಾಪನ್ನು ನಿನಗೆ ತಟ್ಟಲ್ಲ. ನಾಳೆ ಬೆಳಗ್ಗೆನೆ ಅಲ್ಲಿ ದೇವರಿಗೆ ಪೂಜೆ ಮಾಡಿಸಿ, ಚಾಪ ಗಿಪ್ಪ ಇದ್ರೆ ಪರಿಹಾರ ಆಗ್ಬಿಡುತ್ತೆ. 4 ದಿನ ಸಂತೋಷವಾಗಿದ್ದು ಬನ್ನಿ. ಅಪ್ಪ, ನೀನು ನಮಸ್ಕಾರ ಮಾಡ್ತೀನಿ. ಅಯ್ಯೋ ಸವ್ವಾಸ ಬೇಡ, ನೀನು ದೂರದ್ದು ಅಲ್ಲಿ. ಸರಿ ಹೊರಡಿ. ಬಾ ಕಲ್ಪನಾ, ಬಾಯ್. ದೀರ್ಘ ಸುಮಂಗಲಿ ಭವ. ಸುಮಂಗಲಿ ಅಂತ ಸುಮಂಗಲಿ. ಆಹಾ, ಅರ್ಹತೆ ಇಲ್ಲದೆ ಇರೋಳಿಗೆ ಯೋಗ್ಯತೆ ಇಲ್ಲದೆ ಇರೋ ಅತ್ತೆ ಮಾವನ ಆಶೀರ್ವಾದ. ದೀರ್ಘ ಸುಮಂಗಲಿ ಭವ. ಏಯ್ ಕಲ್ಪನಾ, ಸುಮಂಗಲಿ ಆಗಿರ್ತೀಯ ನೀನು? ಆಗು. ಎಷ್ಟು ದಿನ ಆಗಿರ್ತೀಯ? ಸಾಯೋ ತನಕ? ಅಂದರೆ ನಿನಗೆ ಮುತ್ತೈದೆ ಸಾವು. ಅದು ಖಂಡಿತ ನಿನಗೆ ಸಿಕ್ಕೇ ಸಿಗುತ್ತೆ ಕಣೆ. ಆದಷ್ಟು ಬೇಗ ಮಗು ಆಗಬೇಕಾ? ಯಾಕೆ? ನನ್ನ ಹೊಟ್ಟೆ ಒರೆಸಿ ನನ್ನನ್ನು ಈ ಮನೆಯಿಂದ ಓಡಿಸೋಕ? ನೀನು ಬದುಕಿದ್ರೆ ತಾನೇ ನಿನಗೆ ಮಗು ಆಗೋದು, ನನ್ನ ಹೊಟ್ಟೆ ಒರೆಯೋದು, ನಾನು ಈ ಮನೆ ಬಿಡೋದು. ಇನ್ನೂ ನಿನಗೆ ಹೆಚ್ಚು ದಿನ ಉಳಿದಿಲ್ಲ, ಕೆಲವೇ ಗಂಟೆಗಳು ಮಾತ್ರ ಉಳಿದಿದೆ ಕಣೆ. ನಿನ್ನ ಕತೆ ಮುಗೀತು ಕಲ್ಪನಾ, ನಾನೇ ಮುಗಿಸ್ತೀನಿ. ಮೊನ್ನೆಯಿಂದಾನು ಹೋಗ್ತೀನಿ ಅಂತ ಒಂದೇ ಸಮಯ ರಗಳೆ ಮಾಡ್ತಾನೆ ಇದೆಯಾ ಮಂಜುಳಾ? ಅದೇನು ಅವಸರ ನಿನಗೆ? ಇದು ನಿನ್ನ ಮನೆ ಅಲ್ವಾ ಮಂಜುಳಾ? ಬರೀ ಅಪ್ಪ ಅಮ್ಮ ಅಂತ ಕರೆದ್ಬಿಟ್ರೆ ಸಾಕ? ನಾವು ಅಂದ್ಕೊಳ್ಳೋದಲ್ಲ, ನೀನು ಮಗಳು ಅಂತ ಅಂದ್ಕೊಂಡು ಸಲಿಗೆಯಿಂದ ಈ ಮನೇಲಿ ಇರಬೇಕು. ಮಗಳು ಅನ್ಕೊಂಡೇ ಇದ್ದೀನಲ್ಲ, ಇದಕ್ಕಿಂತ ಹೆಚ್ಚಿನ ಗೌರವ ಪ್ರೀತಿ ನನಗಿನ್ಯಾರು ಕೊಡ್ತಾರೆ ಹೇಳಿ? ನೋಡು, ನಿನ್ನ ಮಗಳು ಇಲ್ಲಿದ್ದಾಳಲ್ವಾ, ನೀನು ಅವಳ ಜೊತೆಲೇ ಇರ್ತೀಯಾ ಅಂದರೆ ಅದ್ರ ಅಗತ್ಯ ಇಲ್ಲ ಅಂತ ನನಗೆ 2 ದಿನದಲ್ಲೇ ಗೊತ್ತಾಗಿದೆ. ಅವಳು ನಿಜವಾಗ್ಲೂ ನಿಮ್ಮ ಮೊಮ್ಮಗಳೇ. ನೋಡು, ನಿನ್ನ ಪ್ರೀತಿಯಿಂದ ನಿನ್ನ ಮಗಳ ಜೊತೆ ಇಲ್ಲೇ ಇದ್ದುಬಿಡು. ಅಮ್ಮ ಇದ್ದಾಳೆ ಅಂದರೆ ಅವಳು ಎಷ್ಟು ಖುಷಿಯಾಗಿರ್ತಾಳೆ. ನೋಡು, 2 ದಿನದಲ್ಲಿ ಎಷ್ಟು ಬದಲಾಗಿದ್ದಾಳೆ. ನನಗಿನ್ನು ಅವಳು ಚಿಂತೆ ಇಲ್ಲ. ನಿಮ್ಮಿಬ್ಬರ ಜೊತೆ ಅವಳು ತುಂಬ ಒಳ್ಳೆ ಹುಡುಗಿಯಾಗಿ ಬೆಳೀತಾಳೆ. ನನ್ನನ್ನು ಅಮ್ಮ ಅಂತ ಪ್ರೀತಿಸಿದ್ರೆ ನನಗಷ್ಟೇ ಸಾಕು. ಅದೆಲ್ಲ ನಿನಗೆ ಯಾಕೆ? ನಾವು ಇದ್ದೀವಲ್ಲ. ಅದೊಂದೇ ಅಪ್ಪ ನನಗಿರೋ ಧೈರ್ಯ, ನಂಬಿಕೆ. ಆ ನಂಬಿಕೆ ಮೇಲೆ ನಾನು ಹೋಗ್ತಾ ಇರೋದು. ನನಗಿನ್ ನನ್ನ ಮಗಳ ಚಿಂತೆ ಇಲ್ಲ, ನನ್ನ ತಂಗಿ ಚಿಂತೆ. ಅಲ್ಲಿ ಅವಳೊಬ್ಳೇ ಇದ್ದಾಳೆ ಪಾಪ. ಸುತ್ತಮುತ್ತ ಶತ್ರುಗಳ ಕಾಟ ಅವಳಿಗೆ. 2 ದಿನದಿಂದ ರಾತ್ರಿ ಎಲ್ಲ ನಿದ್ದೆನೇ ಮಾಡಲಿಲ್ಲ. ಯಾವ ಟೈಮಲ್ಲಿ ಬೇಕಾದರೂ ಜಗಳಕ್ಕೆ ಬರ್ತಾರೆ. ಅರ್ಚನನ್ ಜೊತೆ ನಾನಿದ್ರೆ ಅವಳಿಗೂ ಧೈರ್ಯ. ಈಗ ನನ್ನ ತಂಗಿ ಅರ್ಚನನ್ ಜೊತೆ ಇರೋದು ನನ್ನ ಧರ್ಮ. ನೋಡು, ಅವಳೇ ಫೋನ್ ಮಾಡಿದ್ದಾಳೆ. ಪುಟ್ಟ ನೋಡು, ಇಲ್ಲಿ ನಿನ್ನ ಅಕ್ಕ ಮಂಜುಳಾ ಹೋಗ್ತೀನಿ ಅಂತ ಹೊರಟು ನಿಂತಿದ್ದಾಳೆ.
ಮಂಜುಳಾ ಈಗ ಅಲ್ಲೇ ಇರ್ಲಿ ಅಪ್ಪ. ನಮ್ಮ ಕೆಲಸ ಆಗ್ಬೇಕಾದ್ರೆ ಅವಳಲ್ಲೇ ಇರಬೇಕು. ಹರಿಕಲ್ಪನಾ ಈಗ ತಾನೇ ಚಾರ್ಮಡಿ ಘಾಟ್ ಗೆಸ್ಟ್ ಹೌಸ್ಗೆ ಹೋದ್ರು. 4 ದಿನ ಅಲ್ಲೇ ಇರ್ತಾರಂತೆ. ನಾಳೆ ಬೆಳಿಗ್ಗೆ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಾ ಇದ್ದಾರೆ. ಈ ಅವಕಾಶ ಮತ್ತೆ ಸಿಗಲ್ಲ. ನೀನು ಅಲ್ಲಿರ್ತೀಯ ಅನ್ನೋದೇ ನಮಗೆ ಧೈರ್ಯ. ಇನ್ಮೇಲೆ ನಾನು ಅರ್ಚನನ ಬಗ್ಗೆ ಖಂಡಿತವಾಗ್ಲೂ ಯೋಚನೆ ಮಾಡಲ್ಲ. ಅಮ್ಮ, ನನ್ನ ಮಗಳನ್ನ ನೀವು ನೋಡ್ಕೊಳ್ಳಿ, ನಿಮ್ಮ ಮಗಳನ್ನ ನಾನು ಕಾಪಾಡ್ತೀನಿ. ಅಲ್ಲ ಸೀತಾ, ಇವತ್ತು ಯಾವ ವಾರ ಹೇಳು? ಮಂಗಳವಾರ. ನೋಡು, ನಾವಿಬ್ಬರು ಮಂಜುಳನ ಮಗಳಂತ ಒಪ್ಕೊಂಡಿದ್ದೀವಿ, ಹೌದಾ? ಯಾರಾದರೂ ಮಗಳನ್ನ ಮನೆಯಿಂದ ಮಂಗಳವಾರ ಕಳಿಸ್ಕೊಡ್ತಾರಾ? ಹೇಳು, ಕಳಿಸ್ಕೊಡ್ತಾರ ಮಂಗಳವಾರ? ಅಯ್ಯೋ ಹೌದಲ್ಲ, ಮರ್ತೇ ಬಿಟ್ಟಿದ್ದೆ. ನೋಡು ಮಂಜುಳಾ, ತಿಪ್ಪರ್ಲಾಗ ಹಾಕಿದ್ರು ನಾನಿವತ್ತು ನಿನ್ನನ್ನು ಕಳಿಸ್ಕೊಡಲ್ಲ. ಹೋಗ್ತೀನಿ ಅಂತ ನೀನೇನಾದರೂ ಹಠ ಮಾಡಿದ್ರೆ ಖಂಡಿತ ಅದು ನಡೆಯಲ್ಲ. ಬ್ಯಾಗ್ ತಗೊಂಡು ಒಳಗಡೆ ಹೋಗು. ನಾನು ಅರ್ಚನಾಗೂ ಹೇಳಿದೆ, ಅವಳು ಹೇಳಿದ್ ನಾಳೆ ಕಳಿಸಿ ಅಂತ. ನಾಳೆ ಸಾಯಂಕಾಲ ನಾನೇ ನಿನ್ನನ್ನ ಕಾರಲ್ಲಿ ಡ್ರಾಪ್ ಮಾಡ್ತೀನಿ, ಸರಿನಾ? ಬ್ಯಾಗ್ ಒಳಗೆ ಹೋಗ್ಲಿ. ತಗೋ. ಏನು ಯೋಚನೆ ಮಾಡ್ತಿದ್ಯಾ? ನಿಂಗೋಸ್ಕರ ಏನ್ ತಂದಿದ್ದೀನಿ ಗೊತ್ತಾ? ಏನು? ನಾನು ಹೇಳಲ್ಲ, ನೀನೇ ಹೇಳು. ಬಜ್ಜಿನ? ಹೇ, ನಿಂಗೆ ಗೊತ್ತಾಗ್ಬಿಡ್ತಾ? ತಗೋ. ನಂಗೆ ಬೇಡ ಹರಿ. ಯಾಕೆ ಕಲ್ಪನಾ? ನಿಂಗೋಸ್ಕರ ಬಿಸಿ ಬಿಸಿ ಹಾಕ್ಸ್ಕೊಂಬಂದಿದ್ದೀನಿ, ತಗೋ. ಬೇಡ ಹರಿ. ನೀನ್ ತಗೊಳ್ಳೇಬೇಕು, ನಿಂಗೆ ಅಂತ ತಂದಿದ್ದೀನಿ. ಬೇಡ ಅಂದ್ರೆ ಬೇಡ ಕಣ. ಚೆನ್ನಾಗಿದೆ ಗೊತ್ತಾ? ತಗೋ ಕಲ್ಪನಾ, ನಿಂಗೋಸ್ಕರ ತಂದಿದ್ದೀನಿ. ಬೇಡ ಹರಿ. ಯಾಕೆ ಬೇಜಾರ? ನೀನ್ ಜೊತೆಲಿರ್ಬೇಕಾದ್ರೆ ನನಗೆ ಯಾಕೆ ಬೇಜಾರು ಹೇಳು? ಇಲ್ಲ ಹರಿ. ನಂಗೆ ಗೊತ್ತು, ನಾನು ಅರ್ಚನನ್ ಮನೆಗೆ ಹೋಗಿ ತಿಂಡಿ ತಿಂದೆ ಅಂತ ಬೇಜಾರಲ್ವಾ?